ನಮಸ್ತೆ ವೀಕ್ಷಕರೇ. ಸುಮಾರು 10 ವರ್ಷಗಳ ಅನುಭವವುಳ್ಳ ಹಾಗೂ ತನ್ನದೇ ಆದ ಬ್ರ್ಯಾಂಡ್ ಮಾಡಿರುವ ಶೋರೂಮ್ ಶಿವಶಕ್ತಿ ಮೋಟಾರ್ಸ್ ಆ್ಯಂಡ್ ಸರ್ವಿಸ್. ಹೌದು, ಮುಳುಬಾಗಿನಲ್ಲಿ ತನ್ನದೇ ಆದ ಹೆಸರು ಪಡೆದಿರುವ ಶಿವಶಕ್ತಿ ಮೋಟಾರ್ಸ್ ಆ್ಯಂಡ್ ಸರ್ವಿಸ್ ಈಗ ಎನ್ ವಡ್ಡಹಳ್ಳಿಯಲ್ಲಿ ಟೊಮೊಟೊ ಮಾರುಕಟ್ಟೆಗೆ ಬರುವ ರೈತರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಒಳ್ಳೆಯ ಸರ್ವಿಸ್ ನೀಡಬೇಕೆಂದು ರಾಧಾಕೃಷ್ಣರವರು ಈಗ ಅದೇ ಹೆಸರಲ್ಲಿ ನ್ಯೂ ಶಿವಶಕ್ತಿ ಮೋಟಾರ್ಸ್ ಹೀರೋ ಕಂಪನಿಯ ಶೋರೂಮ್ ಅನ್ನು ಸೋಮವಾರ ಉದ್ಘಾಟನೆ ಶ್ರೀ ಕೋಲಾರ ಸಂಸದರು ಮಲ್ಲೇಶ್ ಬಾಬುರವರು ಮಾಡಿದ್ದಾರೆ. ಅದೇ ರೀತಿ ಸಮಾಜ ಸೇವಕರು, ಎನ್ಆರ್ಎಸ್ ಮಂಡಿ ಮಾಲೀಕರು ಎನ್ಆರ್ ಸತ್ಯನ್ನರವರು ಎಲ್ಲಾ ಮಂಡಿ ಮಾಲೀಕರ ಜೊತೆಯಲ್ಲಿ ಈ ಶೋರೂಮ್ ಅನ್ನು ಉದ್ಘಾಟನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ನಲ್ಲೂರು ರಘುಪತಿ ರೆಡ್ಡಿರವರು, ಮಂಡಿ ಮಾಲೀಕರು, ಎಲ್ಲಾ ಸಾರ್ವಜನಿಕರು ಭಾಗವಹಿಸಿದರು. ಮಾಲೀಕರು ರಾಧಾಕೃಷ್ಣರವರು ಮಾತನಾಡಿದರು. ಈ ಶುಭ ದಿನ. ಇವತ್ತು ಬೆಳಗ್ಗೆ ಎನ್ ವಡ್ಡಹಳ್ಳಿ ಟೊಮೊಟೊ ಮಾರ್ಕೆಟ್ ಮುಂದೆ NH7 ಹೈವೇ 75 ಹೈವೇಯಲ್ಲಿ ನ್ಯೂ ಶಕ್ತಿ ಮೋಟಾರ್ ಹೀರೋ ಶೋರೂಮನ್ನು ಸ್ಥಾಪನೆ ಮಾಡಿದ್ದಾರೆ ನಮ್ಮ ರಾಧಾಕೃಷ್ಣ ಅವರು. ಇದಕ್ಕೆ ನಿನ್ನೆ ನಮ್ಮ ಶಾಸಕರಾದ ಸಮೃದ್ಧಿ ಮಂಜಣ್ಣವರು, ನಮ್ಮ ಕೋಲಾರ ಲೋಕಸಭಾ ಸದಸ್ಯರಾದ ಮಲ್ಲೇಶ್ ಬಾಬು ಅವರು ಬಂದಿದ್ದರು. ಇವಾಗ ಬರ್ತಾ ಇದ್ದಾರೆ. ಎಲ್ಲರೂ ಬಂದು ಈ ಶೋರೂಮನ್ನು ಉದ್ಘಾಟನೆ ಮಾಡೋಕ್ಕೆ ಎಲ್ಲ ನಮ್ಮ ಮಂಡಿ ಮಾಲೀಕರು, ರೈತ ಬಾಂಧವರು, ನಾಯಕರು, ಮುಖಂಡರು ಎಲ್ಲರೂ ಬಂದು ಇವತ್ತು ಅವರಿಗೆ ಶೋರೂಮ್ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಎಲ್ಲರೂ ಆಶೀರ್ವಾದ ಮಾಡಿ ಒಳ್ಳೆಯ ಎತ್ತರ ಬೆಳಿಬೇಕು ಅಂತೇಳಿ ಒಳ್ಳೆ ಶೋರೂಮು ಇನ್ನೂ ಹಲವಾರು ಕಡೆ ನಾವು ಮಾಡಬೇಕು, ಒಳ್ಳೆಯ ಡಿಸ್ಕೌಂಟ್ ಮುಖಾಂತರ ಕೊಡ್ತಾ ಇದ್ದಾರೆ. ಎಲ್ಲದಕ್ಕೂ ನಮ್ಮ ಜೊತೆಯಲ್ಲಿ ಯಾವುದಕ್ಕೂ ಸಹ ನಮ್ಮ ಜೊತೆಯಲ್ಲಿ ಅವರು ಸ್ಪಂದಿಸಿಕೊಂಡು ಒಳ್ಳೆಯ ಇವತ್ತು ಶೋರೂಮಲ್ಲಿ ನಾವು ಕೋಲಾರ್ಗೆ ಹೋಗ್ಬೇಕಾಗಿತ್ತು, ಇಲ್ಲಾಂದರೆ ಮುಳಬಾಲ್ಗೆ ಹೋಗ್ಬೇಕಾಗಿತ್ತು. ಇಲ್ಲಿನ ಎಲ್ಲ ಕಡೆಗೂ ದೊಡ್ಡ ಸರ್ಕಲ್ ಆಗಿದೆ ಇವಾಗ ವಡ್ಡಹಳ್ಳಿ ಮಾರ್ಕೆಟ್ ಅಂದರೆ. ಇರೋ ರೈತರು ಓಡಾಡುವಂಥ ರಸ್ತೆ, ಇದರಲ್ಲಿ ಇವತ್ತು ಶೋರೂಮ್ ಇರೋದು ಒಳ್ಳೆಯದಾಯಿತು. ಎಲ್ಲರೂ ಬಂದು ಈ ಅವಕಾಶ ನಾವು ಉಪಯೋಗಿಸ್ಕೋಬೇಕು. ಎಲ್ಲ ಡಿಸ್ಕೌಂಟು ಕೊಡ್ತಾರೆ, ಒಳ್ಳೆಯ ಸ್ಕೀಮು ಇಡ್ತಾ ಇದ್ದಾರೆ, ಒಳ್ಳೆಯ ವೆಹಿಕಲ್ಲು ಇದೆ. ಎಲ್ಲ ಹೀರೋ ಶೋರೂಮು, ಚಾರ್ಜರ್ ಗಾಡಿಗಳು ಎಲ್ಲ ಗಾಡಿನೂ ಇದೆ. ಎಲ್ಲರೂ ಬಂದು ಇವ್ರಿಗೆ ಆಶೀರ್ವಾದ ಮಾಡಿ ಒಳ್ಳೆಯವರು ಚೆನ್ನಾಗಿ ಬೆಳೀಲಿ, ಚೆನ್ನಾಗಿ ಬಿಸ್ನೆಸ್ಸಲ್ಲಿ ಚೆನ್ನಾಗಿ ಮಾಡಲಿ, ಚೆನ್ನಾಗಿ ಆಗಲಿ ಅಂತೇಳಿ ಎಲ್ಲರೂ ಬಂದು ನಾಯಕರು, ಮುಖಂಡರು, ನಮ್ಮ ಮಂಡಿ ಮಾಲೀಕರು, ಹಿರಿಯರ ನಮ್ಮ SLS ಸೀನಣ್ಣವರು ಸಹ ಬಂದು ಎಲ್ಲ ಮಂಡಿ ಮಾಲೀಕರು ಬಂದು ಇವತ್ತು ಅವ್ರಿಗೆ ಆಶೀರ್ವಾದ ಮಾಡಿ ಒಳ್ಳೆಯ ಬಿಸ್ನೆಸ್ ಆಗಲಿ, ಜನರು ಎಲ್ಲರೂ ಚೆನ್ನಾಗಿರಬೇಕು ಅಂತೇಳಿ ಇವತ್ತು ನಮ್ಮನ್ನೆಲ್ಲನೂ ಕರೆಸಿ ಪೂಜಾ ಕಾರ್ಯಕ್ರಮ ಮಾಡಿಸಿ ಅವ್ರಿಗೆ ಆಶೀರ್ವಾದ ಮಾಡೋದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ, ಅದೇ ರೀತಿ ನಮ್ಮ ನಾಯಕರಾದಂಥ DCC ನಿರ್ದೇಶಕರಾದ ರಘುಪತಿ ರೆಡ್ಡಿನವರು ಮತ್ತು ವೆಗನ್ನವರು ಮತ್ತು ಎಲ್ಲ ಮಾಲೀಕರು ಎಲ್ಲರೂ ಬಂದು ಅವರಿಗೆ ಆಶೀರ್ವಾದ ಮಾಡಿ ಒಳ್ಳೆಯದಾಗಲಿ ಅಂತೇಳಿ ಬಯಸಿದ್ದಾರೆ. ಏನು ನಮ್ಮ ರಾಧಾಕೃಷ್ಣ ಅವರು ನ್ಯೂ ಶಿವಶಕ್ತಿ ಹೀರೋ ಮೋಟರ್ನ ಶೋರೂಮ್ನ ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ನಮ್ಮ ಸತ್ಯಣ್ಣವ್ರು ಹೇಳ್ದಂಗೆ ನಿನ್ನೆನೆ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಸರ್ ಅವರು ವ್ಯಾಪಾರ ಮಾಡಿದ್ದಾರೆ. ಅಂದರೆ ಅವ್ರ ಕೈಗುಣ ಭಾಳ ಚೆನ್ನಾಗಿದೆ, ಅದು ಒಳ್ಳೆಯ ರೀತಿಯಲ್ಲಿ ಆಗುತ್ತೆ ಅಂತೇಳ್ಬಿಟ್ಟು ನಿದರ್ಶನ. ಪ್ರಾರಂಭೋತ್ಸವಕ್ಕೆ ಮುಂಚೆನೇ ವ್ಯಾಪಾರ ಪ್ರಾರಂಭ ಆಗಿದೆ. ಒಳ್ಳೆ ಜಾಗ ಬೇರೆ ಆಯ್ಕೆ ಮಾಡಿದ್ದಾರೆ. ಇವತ್ತೇನು ವಡ್ಡಹಳ್ಳಿ ಇದೆ, ಏಷ್ಯಾದಲ್ಲೇ ದೊಡ್ಡ ಮಾರ್ಕೆಟ್ ಹೊಂದಿರತಕ್ಕಂಥ ಸ್ಥಳ, ಇಲ್ಲಿ ಆಯ್ಕೆ ಮಾಡಿದ್ದಾರೆ. ಅದ್ರ ಜೊತೆಗೆ ವಿದ್ಯುತ್ ಚಾಲಿತ ಯಂತ್ರ ವಾಹನಗಳಿದೆ, ಅದಕ್ಕೆ ಇವತ್ತು ಹೆಚ್ಚಿನ ಬೇಡಿಕೆ ಇರೋದ್ರಿಂದ ರೈತರಿಗೂ ಸಹ ಇದು ಬಹಳ
ಉತ್ತಮವಾಗಿದೆ. ಎಲ್ಲ ರೀತಿಯಲ್ಲೂ ಇವತ್ತು ವಿದ್ಯುತ್ ಚಾಲಿತ ವಾಹನಗಳು ಉಪಯೋಗ ಹೆಚ್ಚಿಗೆ ಆಗ್ತಾ ಇದೆ. ನಮ್ಗೆ ಗೊತ್ತಿದೆ, ಪೆಟ್ರೋಲು ಡೀಸೆಲ್ ಎಲ್ಲ ಏನಾಗ್ತಾ ಇದೆ, ಮುಂದಿನ ಭವಿಷ್ಯದಲ್ಲಿ ಅದಕ್ಕೆ ಹೆಚ್ಚಿನ ಒಂದು ಆದ್ಯತೆ ಇರುತ್ತೆ. ಇವತ್ತು ಒಳ್ಳೆಯ ಜಾಗದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಮತ್ತು ಮೊದಲಿಗೆಲ್ಲ ನಾವು ಹೀರೋ ಶೋರೂಮ್ ಅಂತಂದ್ರೆ ಜಿಲ್ಲೆನಲ್ಲಿ ಒಂದು ಕಡೆ ನೋಡ್ತಾ ಇದ್ವಿ. ಇವತ್ತು ಇಲ್ಲಿಗೆ ತಗೊಬಂದು ಈ ಭಾಗದೆಲ್ಲ ರೈತಾಪಿ ಜನಕ್ಕೆ ಮುಳುಬಾಗ್ಲವರೆಗೂ ಇಲ್ಲಿಗೆ ಬರ್ಬೋದು. ಯಾಕೆಂತಂದ್ರೆ ಹೆಚ್ಚಿನ ರೀತಿಯಲ್ಲಿ ಅವರೇನು ಆಗ್ಲೇ ಹೇಳ್ತಾ ಇದ್ರು, ನಮ್ಗೆ ಏನಿದೆ ಅವಕಾಶ ಅದರಲ್ಲಿ ಹೆಚ್ಚಿನ ರೀತಿಯಲ್ಲಿ ನಾವು ಅದನ್ನ ಗಿಫ್ಟ್ ಆಗಿ ನಾವು ಯಾರಿದ್ದಾರೆ ಗ್ರಾಹಕರಿಗೆ ಕೊಡೋಕೆ ತಯಾರಿದ್ದೀವಿ ಅಂತ ಹೇಳಿದ್ದಾರೆ. ಅದರಿಂದ ಒಳ್ಳೆ ರೀತಿಯಲ್ಲಿ ಅವ್ರದ್ದು ವ್ಯಾಪಾರ ಆಗಲಿ, ನಮ್ಮ ಗ್ರಾಹಕರಿಗೂ ಉತ್ತಮ ಸೇವೆ ಸಿಗಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಎಲ್ಲ ಬಂದಿರ್ತಕ್ಕಂಥ ನಮ್ಮ ಯಜ್ಞಾರ್ ಸತ್ಯಣ್ಣವರು, ನಮ್ಮ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷ ಅಂತರ್ಪತಿ ಅವರು, ಯುವ ವೇದಿಕೆ ಅಧ್ಯಕ್ಷ ಶಿವರಾಜ್ ಅವರು, ಎಲ್ಲ ನಮ್ಮ ಮಂಡಿ ಮಾಲೀಕರು ನಿಜವಾಗ್ಲೂ ಇವತ್ತು ನಮ್ಮ ಮಂಡಿ ಮಾಲೀಕರೇ ಇವತ್ತು ಹೆಚ್ಚಿನ ಒಂದು ಬಿಸ್ನೆಸ್ನ ಇಲ್ಲಿ ಕೊಡ್ತಾರೆ ನಮ್ಮ ರಾಧಾಕೃಷ್ಣ ಅವ್ರಿಗೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಶುಭನ ಕೋರ್ಬಿಟ್ಟು ನನ್ನ ಮಾತು. ಅಣ್ಣಂದರೆಲ್ಲರೂ ತಿಳಿಸಿದ್ದಾಗೆ ನಮ್ಮ ರಾಧಾಕೃಷ್ಣ ಅವರು ಮುಳುಬಾಗಲ್ನಲ್ಲಿ 10 ವರ್ಷಗಳಿಂದ ಕೂಡ ಮಾಡಿ ಜನಗಳ ಮನವನ್ನು ಗೆದ್ದು ಅವರ ಶೋರೂಮ್ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಕೂಡ ಹಳ್ಳಿ ಜನಕ್ಕೆ ಅನುಕೂಲಕರವಾಗಲಿ ಅನ್ನೋ ಉದ್ದೇಶದಿಂದ, ಯಾಕೆಂದ್ರೆ ನಮಗೆ ಒಡ್ಡಳ್ಳಿಯಲ್ಲಿ ಅತಿ ಹೆಚ್ಚಾಗಿ ಹಳ್ಳಿ ಜನ ಸಂಪರ್ಕ ಇರುವಂತ ಒಂದು ಕೇಂದ್ರ ಸ್ಥಳ ಅಂತ ನಾವು ಹೇಳ್ಬೋದು. ಅದಕ್ಕೋಸ್ಕರ ಈಗ ಏನು ಅಂದ್ರೆ ಟೌನ್ ಅಲ್ಲಿ ಮಾಡುವಾಗ ಅವರಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಮಾಡ್ತಾರೆ. ಹಳ್ಳಿಗಳಿಗೆ ಮಾಡೋದ್ರಿಂದ ಹಳ್ಳಿಯ ಜನಕ್ಕೆ ಅನುಕೂಲಕರವಾಗುವಂತಹ ವಾಹನಗಳನ್ನು ಕೊಡಬಹುದು ಅಂತ ಒಂದು ಕಂಪ್ನಿ ಹೀರೋ ಅಂದ್ರೆ ಏನು, ಇದು ನಮಗೆ ಇವತ್ತು ನೆನ್ನೆದಲ್ಲ, ಇದು 100 ವರ್ಷಗಳಿಂದ ಕೂಡ ಎಲ್ಲರೂ ನೋಡ್ಕೊಂಡು ಬಂದಿರುವಂತ ಒಂದು ವೆಹಿಕಲ್ ಆಗಿರೋದ್ರಿಂದ ಕೂಡ ಅತಿ ಹೆಚ್ಚಿಗೆ ಎಲ್ಲರೂ ಕೂಡ ಈ ಗಾಡಿಗಳ ಮೇಲೆ ಏನೋ ಒಂದು ಪ್ರೀತಿ ತೋರಿಸಿ ಪರ್ಚೇಸ್ ಮಾಡ್ತಾರೆ. ಅದೇ ರೀತಿಯಲ್ಲೂ ಕೂಡ ನಮ್ಮ ರಾಧಾಕೃಷ್ಣ ಅವರಿಗೆ ನಮ್ಮ ಎಲ್ಲರ ಆಶೀರ್ವಾದ ಸಪೋರ್ಟು ಕೂಡ ಇದೇ ರೀತಿಯಲ್ಲಿ ಇರ್ತದೆ. ಅವರು ಇನ್ನ ಉನ್ನತ ಸ್ಥಾನದಲ್ಲಿ ಬೆಳೆದು ಈ ಭಾಗದಲ್ಲಿ ಅವರು ಒಳ್ಳೆ ಒಂದು ಹೆಸರು ಮಾಡಲಿ ಅಂತ ನಾವೆಲ್ಲರೂ ಕೂಡ ಆಶೀರ್ವದಿಸುತ್ತಾ ಅವರು ಉನ್ನತ ಮಟ್ಟಕ್ಕೆ ಬೆಳಿಬೇಕು ಅನ್ನೋದು ನಮ್ಮ ಆಶೆ ಆಗಿರ್ತದೆ.